ಹಾಯ್ ಹಲೋ ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಧರ್ಮಸ್ಥಳ ಎಸ್, ಈ ಪ್ರಕರಣ ರಾಜ್ಯ ಅಲ್ಲ ಇಡೀ ದೇಶಾದ್ಯಂತ ಸಾಕಷ್ಟು ಸದ್ದನ್ನ ಮಾಡ್ತು. ಈಗಲೂ ಕೂಡ ಸದ್ದನ್ನ ಮಾಡ್ತಾ ಇದೆ. ಈಗಲೂ ಕೂಡ ನಿಷ್ಪಕ್ಷವಾದಂಥ ಒಂದಿಷ್ಟು ತನಿಖೆ ನಡೀತಾ ಇದೆ ಅನ್ನುವಂಥ ಒಂದು ಭರವಸೆಯಲ್ಲಿ ಇದ್ದೀವಿ. ಆದರೆ ಇದೀಗ್ಯಾಕ ಮತ್ತೆ ಆ ವಿಚಾರ ಮತ್ತೆ ಮುನ್ನೆಲೆಗೆ ಬಂತು, ಏನು ಕಥೆ ಅಂತ ನಾವೊಂದಿಷ್ಟು ಗಮನಿಸ್ತಾ ಹೋದಾಗ ಈಗ ಖ್ಯಾತ ನಟ ಖಳನಾಯಕ ಒಬ್ಬರ ಹೆಸರು ಒಂದ್ ಕಡೆ ಪ್ರಸ್ತಾಪ ಆಗ್ತಾ ಇದೆ. ಯಾಕಂದ್ರೆ ನಾವು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಸುಜಾತಾ ಭಟ್, ಎಸ್ ನೋಡಿ, ಧರ್ಮಸ್ಥಳ ಆಸುಪಾಸಿನಲ್ಲಿ ನೂರಾರು ಶವಗಳನ್ನ ಹುಳ್ಳಾಗಿತ್ತು ಎಂಬ ಆರೋಪ ಮುನ್ನೆಲೆಗೆ ಬರ್ತಾ ಇದ್ದಂತೆ ರಾಜ್ಯ ಸರ್ಕಾರ ಒಂದಿಷ್ಟು ತರಾತುರಿಯಲ್ಲಿ ಒಂದಿಷ್ಟು ತನಿಖೆಗಾಗಿ ಒಂದಿಷ್ಟು SIT ಒಂದ್ ಕಡೆ ರಚನೆ ಮಾಡಿಬಿಡ್ತು. ಸುಜಾತಾ ಭಟ್ ಎಂಬುವರು ತಮ್ಮ ಮಗಳನ್ನ, ಅಂದ್ರೆ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರು 2003ರಲ್ಲಿ ಧರ್ಮಸ್ಥಳದಿಂದ ನಾಪತ್ತೆ ಆಗಿದ್ರು ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ಅವಳು ಅಸ್ಥಿಪಂಜರವನ್ನಾದರೂ ಕೂಡ ಹುಡುಕಿ ಕೊಡಿ ಅಂತ SIT ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾರೆ. ನೋಡಿ, ಹಿಂದೂ ಧರ್ಮದ ಪ್ರಕಾರ ಏನಿದೆ, ನನಗೆ ಅಸ್ಥಿಪಂಜರವನ್ನ ಕೊಟ್ಟಂತ ಸಂದರ್ಭದಲ್ಲಿ, ಬುರುಡೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ನಾನು ಹಿಂದೂ ಧರ್ಮದ ಪ್ರಕಾರ ಯಾವ ರೀತಿಯಾಗಿ ಸಂಸ್ಕೃತಿ ಇದೆ ಅದರ ಪ್ರಕಾರ ನಾನು ಹೂಳುವಂತ ಕೆಲಸವನ್ನ ಮಾಡ್ತೇನೆ, ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸದ್ದನ್ನ ಮಾಡ್ತಾರೆ. ನೋಡಿ, SIT ಯಾವಾಗ ರಚನೆ ಆಗುತ್ತೆ, SIT ರಚನೆ ಆಗ್ತಾ ಇದ್ದಾಗೆ ಸುಜಾತಾ ಭಟ್ ಒಂದು ಕಡೆ SIT ಮುಂದೆ ಬಂದ್ಬಿಡ್ತಾರೆ. ಅರೆ, ಸುಜಾತಾ ಭಟ್ ಬಂದ್ರು 2003ರಲ್ಲಿ ಅನನ್ಯ ಭಟ್ ಅನ್ನುವಂಥವ್ರು ಅವರ ಮಗಳು ಕಾಣೆ ಹಾಕಿದ್ರು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಆವಾಗಿನ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಒಂದಿಷ್ಟು ಓಡಾಡಿತ್ತು. ಸೊ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಕೂಡ ಬಹಳಷ್ಟು ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡ್ತಾರೆ, ಅವರ ಮನವಿಯನ್ನ ತೆಗೆದುಕೊಳ್ತಾರೆ. ನೋಡಿ, ಬಳಿಕ ಸುಜಾತಾ ಭಟ್ ಆಸ್ತಿ ವಿಚಾರಕ್ಕೆ ಮಗಳ ಬಗ್ಗೆ ಒಂದಿಷ್ಟು ಕಟ್ಟುಕತೆಯನ್ನು ಕಟ್ಟಿದ್ದೇನೆ ಅಂತ ಒಪ್ಕೊಂಡು ಒಂದಿಷ್ಟು ವಿಡಿಯೋ ಕೂಡ ಮಾಡ್ತಾರೆ. ಅದಾದ ನಂತರ ನೋಡಿ, ಅಜ್ಜನ ಭೂಮಿ ಮತ್ತು ಧರ್ಮಸ್ಥಳ ದೇವಾಲಯಕ್ಕೆ ಸಂಬಂಧಿಸಿದಂಥ ಆಸ್ತಿ ವಿವಾದಕ್ಕೆ ಕಾರಣಗಳಾಗಿ ಹೋರಾಟಗಾರರ ಒತ್ತಡದ ಮಣಿದು ಆರೋಪ ಮಾಡಿದ್ದು ಅನ್ನುವಂಥದ್ದು ಒಂದು ಕಡೆ ತಪ್ಪನ್ನು ಒಪ್ಕೊಳ್ತಾರೆ. ಸೊ ಸಾಕಷ್ಟು ಸದ್ದನ್ನ ಆಗಿದೆ, ಎಲ್ರಿಗೂ ಕೂಡ ಪ್ರಮುಖವಾಗಿ ಗೊತ್ತಿರುವಂಥದ್ದು. ಯಾಕೆ ಇವತ್ತು ಇದೇ ವಿಚಾರವನ್ನ ಮತ್ತೆ ಬಂತು ಅಂತ. ಸೊ ಅದಾದ ನಂತರವೂ ಕೂಡ ಸುಜಾತಾ ಭಟ್ ಒಂದ್ ಕಡೆ ಟರ್ನ್ ಹೊಡೆಯುವಂತ ಕೆಲಸವನ್ನ ಮಾಡ್ತಾರೆ. ಅಂತಂದ್ರೆ ಯೂಟ್ಯೂಬ್ ಒಂದರಲ್ಲಿ ತನ್ನ ಮಗಳು ಇರಲೇ ಇಲ್ಲ ಅಂತ ಹೇಳುವಂತ ಹೇಳಿಕೆಗಳು ಕೂಡ ಒಂದಿಷ್ಟು ಕೊಡ್ತಾರೆ. ನೋಡಿ ಆವಾಗ ಸುಜಾತಾ ಭಟ್ ಹೇಳಿಕೆಯಿಂದಾಗಿ ಇಡೀ ಪ್ರಕರಣವೇ ಒಂದಿಷ್ಟು ದಿಕ್ಕು ಬದಲಾಯಿಸುವಂತ ಕೆಲಸ ಆಗುತ್ತೆ. ಒಂದು ಕಡೆ ಗಿರೀಶ್ ಮಠಣ್ಣವರ್, ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮ್ರೋಟಿ ಎಲ್ಲರ ಬಂಧನಕ್ಕೆ ಒಂದಿಷ್ಟು SIT ಅವರನಿಗೆ ವಿಚಾರಣೆಗೆ ಕರೆಯುವಂಥ ಲೆಕ್ಕಾಚಾರವೂ ಕೂಡ ಆಗುತ್ತೆ. ಯಾಕಂದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಇದ್ರಲ್ಲ, ಸುಜಾತಾ ಭಟ್ ಆಗಿರ್ಬೋದು, ಗಿರೀಶ್ ಮಠಣ್ಣವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು, ಯೂಟ್ಯೂಬರ್ ಸಮೀರ್ ಆಗಿರ್ಬೋದು, ಮತ್ತೊಂದು ಕಡೆ ಯುನೈಟೆಡ್ ಮೀಡಿಯಾ ಅನ್ನುವಂಥ ಯೂಟ್ಯೂಬ್ ಚಾನಲ್ ಬಂದು ಏನಿತ್ತಲ್ಲ ಅಭಿ ಅನ್ನುವಂಥ ಅವನ್ನು ಕೂಡ ಒಂದಿಷ್ಟು ವಿಚಾರಣೆ ಮಾಡುವಂಥ ಕೆಲಸವೂ ಕೂಡ ಆಗುತ್ತೆ. ಅದೆಲ್ಲವೂ ಕೂಡ ಅಂತಂದರೆ ಪ್ರಮುಖವಾಗಿ ಆ ಮಾತಾಡುವಂಥ ಸಂದರ್ಭದಲ್ಲಿ ಯೂಟ್ಯೂಬ್ ಒಬ್ಬ ತನ್ನ ಮಗಳನ್ನೇ ಇರಲಿಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟ ನಂತರ ಟಿವಿ ಮಾಧ್ಯಮವೊಂದಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ಹೇಳಿಕೆ ಕೊಡುವುದು ಸಹಜವಾಗಿ ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಅದಾದ ನಂತರ SIT ವಿಚಾರಣೆ ಸಮಯದಲ್ಲಿ ಆಕೆ ಹೇಳಿಕೆಗಳನ್ನ ವಿರೋಧಾಭಾಸದಿಂದಾಗಿ ಕೂಡಿಕಿರುವುದು ಕಂಡು ಬರುತ್ತೆ. ನೋಡಿ, ನಂತರ ಸುಜಾತಾ ಭಟ್ ದೂರನ್ನ ಹಿಂಪಡೆಯುವುದಾಗಿ SITಗೆ ಹೇಳಿದ್ರು. ಇದೀಗ ಅದೇ ಪ್ರಕರಣಕ್ಕೆ ಖ್ಯಾತ ನಟನ ಸೋದರ ಹೆಸರು ಒಂದ್ ಕಡೆ ಕೇಳಿ ಬರ್ತಾ ಇದೆ. ಯಾರು ಹಾಗಾದ್ರೆ, ಏನು ಕತೆ? ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಬೆಳಗಾದ್ರೆ ಸಾಕು ಯಾರಿಲ್ಲ ಯಾರು ಹೆಸರನ್ನ ತಳುಕು ಹಾಕುವಂತ ಕೆಲಸ ಆಗ್ತಾ ಇದೆ ಅಲ್ಲ. ಯಾಕೆ ಹೀಗೆ? ಯಾರ ಇದರ ವಿರುದ್ಧ ಷಡ್ಯಂತ್ರ ರೂಪಿಸುವಂತ ಕೆಲಸವನ್ನ ಮಾಡಿದ್ರು? ಧರ್ಮಸ್ಥಳ ವಿರುದ್ಧ ಏನಾದರೂ ಷಡ್ಯಂತ್ರ ರೂಪಿಸುವಂತ ಕೆಲಸವನ್ನ ಮಾಡಿದ್ರ? ಅಲ್ಲಿರುವಂತ ಧರ್ಮಾಧಿಕಾರಿಗಳ ಹೆಸರನ್ನ ಒಂದಿಷ್ಟು ಷಡ್ಯಂತ್ರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರ? ಅಥವಾ ಇಡೀ ಧರ್ಮಸ್ಥಳದ ಹೆಸರನ್ನೇ ಸಾಕಷ್ಟು ಬಾರಿ ಈ ರೀತಿಯಾದಂತಹ ಒಂದಿಷ್ಟು ಆರೋಪಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈ ಬುರ್ಡೆ ಗ್ಯಾಂಗ್ ಅನ್ನುವಂಥದ್ದು ಎಲ್ಲವೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಈಗ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಅನನ್ಯ ಭಟ್ ಕಟ್ಟುಕತೆ ಪ್ರಕರಣಕ್ಕೆ ಹೊಸ ತಿರುವನ್ನ ಕಂಡುಕೊಂಡಿದೆ. ದಕ್ಷಿಣ ಭಾರತದ ಖ್ಯಾತ ನಟ ಖಳನಾಯಕನ ಹಾಗೂ ನಿರ್ದೇಶಕನ ಸಹೋದರನ ವಿರುದ್ಧ ಶೀಘ್ರದಲ್ಲೇ SIT ಅಧಿಕಾರಿಗಳು ಇದೀಗ ಒಂದಿಷ್ಟು ನೋಟಿಸ್ ನೀಡುವ ಎಲ್ಲಾ ಸಾಧ್ಯತೆಗಳು, ಒಂದಿಷ್ಟು ಮಾಹಿತಿಗಳು ಹೊರಬೀಳುವಂತ ಕೆಲಸ ಕೂಡ ಆಗ್ತಾ ಇದೆ. ಹಾಗಾದ್ರೆ ಯಾಕೆ ನೋಟಿಸ್ ಅನ್ನ ನೀಡ್ತಾರೆ? ಈ ಪ್ರಕರಣಕ್ಕೂ ಇವರಿಗೂ ಏನ್ ಸಂಬಂಧ? ಅದೆಲ್ಲವೂ ಕೂಡ ಒಂದಿಷ್ಟು ತನಿಖೆ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಪ್ರಮುಖವಾಗಿ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ನೋಡಿ, ಪ್ರಕರಣದ ತನಿಖೆ ವೇಳೆ SITಗೆ ಆ ನಟನ ಹೆಸರು ಸಿಕ್ಕಿದ್ದು ಯಾಕೆ ಅನ್ನುವಂಥದ್ದು. ಅದರ ಹಿನ್ನೆಲೆ ಆತ
ಚೆನ್ನೈ ವಿಳಾಸ ಪತ್ತೆ ಹಚ್ಚುವಂತ ಕಾರ್ಯವು ಕೂಡ ಒಂದ್ ಕಡೆ ಮುಂದಾಗಿದೆ. ಸುಜಾತಾ ಭಟ್ ಕಟ್ಟುಕತೆ ಮತ್ತು ಕೊಡಗು ಮೂಲದ ವಾಸಂತಿ ಪ್ರಕರಣದ ಜಾಡು ಹಿಡಿದಿರುವಂತ SITಗೆ ಖ್ಯಾತ ನಟನ ಒಂದ್ ಕಡೆ ಲಿಂಕ್ ಸಿಕ್ಕಿರುವಂಥದ್ದು ಬಹಳಷ್ಟು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಈ ಕೇಸ್ನಲ್ಲಿ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಮಾತಾಡ್ಕೊಳ್ತಿರ್ತೀವಿ, ಹಂಗಾಯ್ತು ಹಿಂಗಾಯ್ತು. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಖ್ಯಾತ ನಟನ ಒಂದಿಷ್ಟು ಲಿಂಕ್ ಸಿಕ್ಕಿಬಿಟ್ಟಿದೆ. ನೋಡಿ, ಕೊಡಗು ಮೂಲದ ವಾಸಂತಿ ಮದುವೆ ಆಗಿ ಬೆಂಗಳೂರಿನಲ್ಲೇ ಇದ್ರು. ವಾಸಂತಿ ಅವರ ಗಂಡ ಹಾಗೂ ಆ ನಟನ ಇಬ್ರು ಸ್ನೇಹಿತರಾಗಿದ್ರು. ಬೆಂಗಳೂರಿನ ಆ ಮನೆಗೆ ಆಗಾಗ ಆ ಪ್ರಖ್ಯಾತ ನಟ ತಮ್ಮ ಒಂದ್ ಕಡೆ ಬರ್ತಾ ಇದ್ದ. ವಾಸಂತಿ ಗಂಡನ ಮನೆಯಲ್ಲಿ ಒಂದ್ ಕಡೆ ಉಳ್ಕೊಳ್ತಾ ಇದ್ದ. ವಾಸಂತಿ ದಾಂಪತ್ಯ ಒಂದಿಷ್ಟು ಈ ದಾಂಪತ್ಯ ಇದೆಯಲ್ಲ, ರಹಸ್ಯ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಆ ನಟನಿಗೆ ಅರಿವು ಇತ್ತು ಅನ್ನೋದ್ರ ಬಗ್ಗೆ. ಮತ್ತೊಂದು ಕಡೆ ವಾಸಂತಿ ಹಾಗೂ ಆಕೆ ಪತಿ ಜೊತೆ ಆ ನಟ ತುಂಬಾ ಅನ್ಯೋನ್ಯವಾಗಿ ಒಂದಿಷ್ಟು ಮಾಹಿತಿಗಳನ್ನ SITಗೆ ದೊರೆತಿರುವ ಒಂದಿಷ್ಟು ಮೂಲಗಳು ಒಂದಿಷ್ಟು ತಿಳಿಸ್ತಾ ಇರುವಂತ. ನೋಡಿ, ಅವರು ಯಾವ ರೀತಿಯಾಗಿದ್ರು, ಏನ್ ಕತೆ. ಯಾಕಂದ್ರೆ ವಾಸಂತಿ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕಷ್ಟು ಸದ್ದನ್ನ ಮಾಡಿತು. ಸೊ ಹಾಗಾಗಿ ವಾಸಂತಿ ಜಾಡನ್ನ ಹಿಡಿದು ಹೋಗಿರುವಂತ SIT ಅಧಿಕಾರಿಗಳಿಗೆ ಪ್ರಮುಖವಾದಂತ ಒಂದಿಷ್ಟು ಲಿಂಕ್ ಸಿಕ್ಕಿದೆ. ಹಾಗಾದ್ರೆ ಯಾಕೆ ಇವ್ರ ಮನೆಗೆ ಬರ್ತಾ ಇದ್ದು, ಯಾವ ರೀತಿಯಾಗಿ ಸ್ನೇಹವನ್ನ ಬೆಳೆದಿತ್ತು ಅಂತಂದ್ರೆ ಕೇವಲ ಇದು ಸ್ನೇಹ ಆಗಿತ್ತಾ ಅಥವಾ ಬೇರೆ ರೀತಿಯಾದಂತಹ ಒಂದಿಷ್ಟು ವಿಚಾರಗಳು ಹೊರಗೆ ಬರುವಂತ ಕೆಲಸವು ಕೂಡ ಒಂದಿಷ್ಟು SIT ತನಿಖೆ ಮೂಲಗಳ ಅಂತಂದ್ರೆ ಒಂದಿಷ್ಟು ತನಿಖೆ ಆದ ನಂತರ ಬರಬೇಕಾಗಿದೆ. ನೋಡಿ, ಮತ್ತೊಂದು ಕಡೆ ಚೆನ್ನೈನ ಬೀಚ್ ಪ್ರದೇಶದ ಆಸುಪಾಸಿನಲ್ಲೇ ವಾಸ ಇರುವಂತ ಈ ನಟ ಅಂತ ಹೇಳಾಗ್ತಾ ಇದೆ. ಚೆನ್ನೈ ಅಂತಂದ್ರೆ ಸದ್ಯ ಚೆನ್ನೈನ ಬೀಚ್ ಪ್ರದೇಶದ ಆಸುಪಾಸಿನಲ್ಲಿ ಆ ಖ್ಯಾತ ನಟ ವಾಸವಿದ್ದಾನೆ ಅನ್ನಲಾಗಿರುವಂಥದ್ದು. SIT ಶೀಘ್ರದಲ್ಲೇ ನೋಟಿಸ್ ನೀಡುವ ಎಲ್ಲಾ ಸಾಧ್ಯತೆ ಇದೆ. ವಿಳಾಸವನ್ನ ಸಂಪೂರ್ಣವಾಗಿ ದೃಢಪಡಿಸಲಾಗಿದೆ, ಪ್ರಯತ್ನವೂ ಕೂಡ ನಡೀತಾ ಇದೆ. ಅದರಲ್ಲಿ ವಿಳಂಬವಾಗಿರುವ ಕಾರಣ ನೋಟಿಸ್ ನೀಡುವ ಪ್ರಕ್ರಿಯೆ ವಿಳಂಬವಾಗ್ತಾ ಇದೆ ಅಂತ ಹೇಳಾಗ್ತಾ ಇರುವಂಥದ್ದು. ಯಾಕಂದ್ರೆ ಈಗ ನಾವು ಗಮನಿಸ್ತಾ ಇದ್ದೀವಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ರೂಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಪಪ್ರಚಾರ ಪ್ರಕರಣದಲ್ಲಿ SIT ತನಿಖೆ ಮುಂದುವರೆಸಿದ್ದು ಆಂಬುಲೆನ್ಸ್ ಚಾಲಕರಾದಂತ ಜಲೀಲ್ ಬಾಬಾ ಮತ್ತು ಹಮೀದ್ ಅವರನ್ನ ಮತ್ತೆ ವಿಚಾರಣೆಗೆ ಒಂದಿಷ್ಟು ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದಾರಂತೆ. ಶನಿವಾರ ಸಂಜೆ 2 ದಿನದ ಹಿಂದೆ ಒಂದ್ ಕಡೆ 7:30 ಅವರ ವಿಚಾರಣೆ ಕೂಡ ನಡೆದಿದೆ. ಯಾಕಂದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹೆಸರುಗಳು ಪ್ರಸ್ತಾಪ ಆದಂತ ಸಂದರ್ಭದಲ್ಲಿ ಆಂಬುಲೆನ್ಸ್ ಚಾಲಕರಾಗಿರುವಂತಹ ಜಲೀಲ್ ಆಗಿರಬಹುದು, ಮತ್ತೊಂದು ಕಡೆ ಹಮೀದ್ ಆಗಿರ್ಬೋದು, ಅವರ ಇಬ್ಬರನ್ನ ಕೂಡ ಕರೆಸಿ ಒಂದಿಷ್ಟು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿಪ್ಪ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರಿಗೂ ಏನ್ ಸಂಬಂಧ ಇದೆ ಅನ್ನುವಂಥದ್ದು ಒಂದು ಕಡೆ SIT ಅಧಿಕಾರಿಗಳಿಗೆ ಅನುಮಾನ ಬಂದಂತ ಸಂದರ್ಭದಲ್ಲಿ, ಹೌದು, ಒಂದಿಷ್ಟು ಅನುಮಾನಗಳು ಒಂದಿಷ್ಟು ಆರೋಪಗಳು ಕೇಳಿ ಬಂದಂತ ಸಂದರ್ಭದಲ್ಲಿ SIT ಅಧಿಕಾರಿಗಳು ಅವರಿಗೆ ನೋಟಿಸ್ ಅನ್ನ ನೀಡ್ತಾರೆ. ಅದಾದ ನಂತರ ಅವರನ್ನ ವಿಚಾರಣೆಗೆ ಕರೆಯುವಂತ ಕೆಲಸವನ್ನ ಮಾಡ್ತಾರೆ. ಸುಖಾಸುಮ್ಮನೆ ಅವರನ್ನ ಬೇಕಾಬಿಟ್ಟಿಯಾಗಿ ಕರೆಯುವಂತ ಕೆಲಸವೂ ಕೂಡ SIT ಅಧಿಕಾರಿಗಳು ಮಾಡ್ತಾ ಇಲ್ಲ. ಯಾಕಂದ್ರೆ ಪ್ರಮುಖವಾಗಿ ನಾವೆಲ್ಲರೂ ಕೂಡ ನೋಡ್ತಾ ಹೋದಾಗ, ಸೊ ಹಾಗಾಗಿ 7:30 ಅಂತಂದ್ರೆ ಬೆಳಗ್ಗೆ ಆರಂಭ ಆಗಿರುವಂತಹ ವಿಚಾರಣೆ 7:30 ಕೂಡ ನಡೆದೋಗ್ಬಿಟ್ಟಿದೆ. ಸೊ SIT ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಾಗ ಒಂದ್ ಕಡೆ ಧರ್ಮಸ್ಥಳ ಗ್ರಾಮದಲ್ಲಿ ಅನಾಮಿಕ ಒಂದಿಷ್ಟು ಶವಗಳನ್ನ ಸಾಗಿಸ್ತಾ ಇದ್ದಂತ ಪ್ರಕರಣದ ಕುರಿತಂತೆ ಹೆಚ್ಚಿನ ವಿವರಗಳನ್ನ ಸಂಗ್ರಹಿಸಲಾಗಿದೆ ಅನ್ನುವಂಥದ್ದು. ಈ ಇಬ್ಬರು ಚಾಲಕರಿಂದ ದೊರೆತಂತ ಮಾಹಿತಿಯನ್ನ ತನಿಖೆಯ ಪ್ರಮುಖ ಸುಳಿವನ್ನ ನೀಡುವ ಸಾಧ್ಯತೆ ಇದೆ ಅನ್ನುವಂಥದ್ದು ಮೂಲಗಳು ತಿಳಿಸ್ತಾ ಇರುವಂಥದ್ದು. ಯಾಕಂದ್ರೆ ಇದೇ ಆಂಬುಲೆನ್ಸ್ ನಲ್ಲಿ ಒಂದಿಷ್ಟು ಅನಾಥ ಶವಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು, ಅನಾಮಿಕ ಶವಗಳನ್ನ ತೆಗೆದುಕೊಂಡು ಹೋಗುತ್ತಾ ಇದ್ರು. ಸಹಜ ಸಾವ, ಅಸಹಜ ಸಾವ, ಈ ರೀತಿಯಾದಂಥ ಒಂದಿಷ್ಟು ಪ್ರಕರಣಗಳು. ಯಾಕಂದ್ರೆ ಆಂಬುಲೆನ್ಸ್ ಚಾಲಕರ ಅಂತ ಅಂದಾಗ ಅವರಿಗೆ ಒಂದಿಷ್ಟು ಮಾಹಿತಿಗಳು ಇರುತ್ತೆ. ಸೊ ನೋಡಿ, ಒಂದು ಡೆಡ್ ಬಾಡಿ ನೋಡಿದಂಥ ಸಂದರ್ಭದಲ್ಲಿ ಹೌದಪ್ಪ ಈ ಪ್ರಕರಣ ಹಿಂಗೆ ಆಗಿರಬಹುದು, ಈ ಪ್ರಕರಣ ಹಿಂಗೆ ಆಗಿರಬಹುದು, ಒಂದು ಕಡೆ ಈ ಕೊಲೆನೇ ಆಗಿರಬಹುದು, ಒಂದು ಕಡೆ ಅತ್ಯಾಚಾರನೇ ಆಗಿರಬಹುದು ಅಂತ ಒಂದಿಷ್ಟು ಅನುಮಾನ ಇದ್ದೇ ಇರುತ್ತೆ ಸಹಜವಾಗಿ. ಅದು ಕೂಡ ಇವರಿಗೆ ಏನಾದರೂ ಇತ್ತ? ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ಒಂದಿಷ್ಟು ಆಂಬುಲೆನ್ಸ್ ಓಡಿಸಬೇಕಾದಂಥ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೆಲ್ಲರೂ ಕೂಡ ನೋಡ್ತಾ ಹೋದಾಗ ಹೌದು, ನಿಮಗೂ ಕೂಡ ಈ ರೀತಿಯಾದಂಥ ಒಂದಿಷ್ಟು ಏನಾದರೂ ಅನುಮಾನ ಬಂದಿತ್ತಾ ಅನ್ನುವಂಥ ಒಂದಿಷ್ಟು ಮಾಹಿತಿಗಳನ್ನ SIT ಅಧಿಕಾರಿಗಳು ಕಲೆ ಹಾಕುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಇದೀಗ ಸುಜಾತಾ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ತಿರುವನ್ನ ಪಡೆದುಕೊಳ್ತಾ ಇರುವಂಥದ್ದು. ನನ್ನ ಮಗಳೇ ಇಲ್ಲ ಅಂತಂದವರು ಮತ್ತೆ ನಾನು ಒತ್ತಾಯ ಮಾಡಿ ಒಂದಿಷ್ಟು ಹೇಳಿಸಿದ್ರು ಅನ್ನುವಂಥದ್ದು. ಮತ್ತೊಂದು ಕಡೆ ನನಗೆ ವಾಸಂತಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಫೋಟೋವನ್ನ ತೋರಿಸಿದ್ರು. ಅದೂ ಕೂಡ ಅವರ ಅಣ್ಣ ಸಾಕಷ್ಟು ಕೇಸ್ ಕೂಡ ದಾಖಲಿಸುವಂತ ಕೆಲಸವೂ ಕೂಡ ಮಾಡಿದ್ರು. ನಮ್ಮ ಮನೆಯ ಗೌರವ ಎಲ್ಲವೂ ಕೂಡ ಕಳೆಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮಗೂ ಇದಕ್ಕೂ ಈ ಪ್ರಕರಣಕ್ಕೂ ಏನೂ ಸಂಬಂಧನೇ ಇಲ್ಲ, ನನ್ನ ತಂಗಿಯ ಫೋಟೋನ ಯಾಕೆ ತೋರಿಸಿದ್ರು ಅಂತ ಅವರು ಕೂಡ ಒಂದಿಷ್ಟು ಸಿಡಿದೇಡುವಂಥ ಕೆಲಸವನ್ನ ಮಾಡಿದ್ರು. ಹಾಗಾದ್ರೆ ಈ
ಖ್ಯಾತ ನಟ, ಖಳನಾಯಕ, ನಿರ್ದೇಶಕ ಒಂದು ಕಡೆ ಈ ಮನೆಗೆ ಯಾಕೆ ಬರ್ತಾ ಇದ್ದ? ಸುಜಾತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅವರಿಗೂ ಏನು ಲಿಂಕ್ ಇದೆ? ಏನಾದರೂ ಒಂದಿಷ್ಟು ವಾಸಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮನೆಗೆ ಬರಬೇಕಾದಂಥ ಸಂದರ್ಭದಲ್ಲಿ ಏನಾದರೂ ಒಂದಿಷ್ಟು ಬೆಳವಣಿಗೆ ಆಗಿತ್ತಾ? ಅದೆಲ್ಲವೂ ಕೂಡ SIT ಅಧಿಕಾರಿಗಳು ಅತಿ ಶೀಘ್ರದಲ್ಲೇ ಆ ಖ್ಯಾತ ಖಳನಟನ ವಿರುದ್ಧ ಒಂದಿಷ್ಟು SIT ಅಧಿಕಾರಿಗಳು ನೋಟಿಸ್ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಚಾರಣೆಯೂ ಕೂಡ ಕರೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಯಾರ್ಯಾರು ಬರ್ತಾರೋ, ಏನೇನು ಕತೆಯೋ, ಏನೋ ಯಾರ್ಯಾರ ಹೆಸರುಗಳು ಒಂದಿಷ್ಟು ಬರುತ್ತಾ, ಅದೆಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ TV.